ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ಮ ಶೈಲು ಸುನಿಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಿಗ್ಗೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ 10:30 ಆಗಿದೆ. ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವತ್ತು ಏನಕ್ಕೆ ಈ ವಿಡಿಯೋ ಮಾಡಿದೀನಿ ಅಂದ್ರೆ, ಏನ್ ಇಂಟ್ರೆಸ್ಟಿಂಗ್ ಇದೆ ಈ ವಿಡಿಯೋದಲ್ಲಿ ಅಂದ್ರೆ, ನೀವು ಇಷ್ಟು ದಿನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಡೈಲಿ ಆದ್ರೂ ತಿಳಿಸ್ತಾ ಇದ್ರಿ, ನೀವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ, ಹೇಗ್ ಸಣ್ಣ ಆದ್ರಿ, ಪೋಸ್ಟ್ ಪ್ರೆಗ್ನೆಂಟ್ ಅಲ್ಲಿ ಯಾವ ರೀತಿ ವೆಯ್ಟ್ ನ ಲಾಸ್ ಮಾಡಿದ್ರಿ, ಟಿಪ್ಸ್ ಹೇಳಿ ನಮಗೆ, ಹೇಗ್ ಸಣ್ಣ ಆದ್ರಿ ಅಂತ ಪ್ಲೀಸ್ ಹೇಳಿ ಅಂತ ಕೇಳ್ತಿದ್ರಿ. ಸೊ ಇವತ್ತು ನಾನು ಹೇಗೆ ಸಣ್ಣ ಆದೆ, ವೆಯ್ಟ್ ಲಾಸ್ ಹೇಗ್ ಮಾಡಿದೆ, ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ತಿಂತಾ ಇದ್ದಿದ್ದು ಊಟ ಆಗಿರ್ಬೋದು, ನನ್ಗೆ ಯಾವ ರೀತಿ ನೋಡ್ಕೊಂಡಿದ್ದಾರೆ ಮಮ್ಮಿ, ನನಗೆ ಏನೇನ್ ಕೊಡ್ತಾ ಇದ್ರು, ಎಲ್ಲದ್ರ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಪ್ಲೀಸ್ ಈ ವಿಡಿಯೋನ ನೋಡಿ ಅಂತ ಕೇಳ್ತೀನಿ. ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಲ್ಲಾನು. ಅಂಡ್ ನನ್ನ ಬಾಣಂತನ ಅನ್ನೋ ಒಂದು ವಿಡಿಯೋ ಮಾಡ್ಬೇಕಂದ್ರೆ ತುಂಬಾ ಲೆಂಗ್ತಿ ಆಗುತ್ತೆ, ಅದನ್ನ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಮಾಡ್ತೀನಿ. ಬಾಣಂತನ ಅನ್ನೋದಕ್ಕಿಂತ ನನ್ನ ವೆಯ್ಟ್ ನ ಲಾಸ್ ಮಾಡೋದಕ್ಕೆ ಮಮ್ಮಿ ಯಾವ ತರ ಆರೈಕೆ ಮಾಡಿದ್ದಾರೆ, ನನ್ಗೆ ಯಾವ ತರ ಫುಡ್ ನ ಕೊಟ್ಟಿದ್ದಾರೆ, ಯಾವ ತರ ನೋಡ್ಕೊಂಡಿದ್ದಾರೆ ಅನ್ನೋದೆಲ್ಲಾನು ಮಮ್ಮಿನೂ ಹೇಳ್ತಾರೆ, ನಾನು ಹೇಳ್ತೀನಿ. ಅಂಡ್ ಇವಾಗ ಮಮ್ಮಿ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಮಮ್ಮಿ ಸೊಪ್ಪನ್ನ ಸೋಸ್ತಾ ಇದ್ದಾರೆ. ಮಾತಾಡ್ತಾನೆ ಒಂದ್ ಕೆಲ್ಸನೂ ಆಗ್ಬಿಡ್ಲಿ ಮಧ್ಯಾಹ್ನ ಅಡ್ಗೆಗೆ ಅಂತ ಸೊಪ್ಪೆಲ್ಲ ಸೋಸ್ತಾ ಇದ್ದಾರೆ. ಹಾಯ್ ಹೇಳಿ ಮಮ್ಮಿ. ಹಾಯ್. ಎಸ್, ಮಮ್ಮಿ ಕೂಡ ಅವ್ರ ಕೆಲಸ ಮಾಡ್ಕೊಂಡೇನೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಓಕೆ, ಆಗಿದ್ರೆ ಇವಾಗ ಯಾವ್ಯಾವ ತರ ಆರೈಕೆ ಮಾಡಿದ್ರು, ನನ್ನ ವೆಯ್ಟ್ ಲಾಸ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಬನ್ನಿ ಈಗ ನೋಡ್ಕೊಂಡ್ ಬರೋಣ. ನಾನು ಡೆಲಿವರಿ ಟೈಮ್ ಅಂದ್ರೆ ಡೆಲಿವರಿ ದಿನ, ಇವತ್ತು ನನಗೆ ಸಿ ಸೆಕ್ಷನ್ ಮಾಡ್ತಾರೆ ಅಂದ್ರೆ ಅವತ್ತು ನನ್ನ ವೆಯ್ಟ್ ಚೆಕ್ ಮಾಡಿದಾಗ ನಾನು 76 kg ಇದ್ದೆ. ಪ್ರೆಗ್ನೆಂಟ್ ಅಲ್ಲಿ ಫಸ್ಟ್ ಮಂತ್ ಅಲ್ಲಿ ಇದ್ದಿದ್ದು ನಾನು 55 kg. ಡೆಲಿವರಿ ದಿನ ಆಗಿದ್ದು 76 kg. ಎಷ್ಟೊಂದು ವೆಯ್ಟ್ ಗೇನ್ ಆಗಿತ್ತು ಅಂದ್ರೆ ನಾನೇ ನೋಡ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟೊಂದು ದಪ್ಪ ಆಗ್ಬಿಟ್ಟಿದೆ. ಹೆವಿನೇ ಅನ್ಸ್ತಾ ಇತ್ತು ನನಗೆ. ಮತ್ತೆ ಫುಲ್ ನನ್ನ ಕಲರ್ ಎಲ್ಲ ಡಿಮ್ ಆಗಿ ಫುಲ್ ಬ್ಲ್ಯಾಕ್ ಆಗಿ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೆ ನಾನು. ನೆಕ್ಸ್ಟ್ ಡೆಲಿವರಿ ಆದ್ಮೇಲೆ ನನಗೆ 7 days ಹಾಸ್ಪಿಟಲ್ ಅಲ್ಲೇ ಇದ್ದೆ. ಬಿಕಾಸ್ ನನಗಾಗಿದ್ದು ಸಿ ಸೆಕ್ಷನ್, ಸಿಸರಿನ್ ಆಗಿದ್ದು ನನಗೆ. ಅದಕ್ಕೋಸ್ಕರ 7 days ಹಾಸ್ಪಿಟಲ್ ಅಲ್ಲೇನೆ ಇದ್ದಿದ್ದು. ಅಲ್ಲಿ ಯಾವುದೇ ರೀತಿಯ ಕೇರ್ ಮಾಡಿಲ್ಲ, ಸ್ನಾನನೂ ಕೂಡ ಮಾಡಿರ್ಲಿಲ್ಲ 7 days ವರ್ಗುನು. ಅವಾಗ ಕೊರೋನಾ ಟೈಮ್ ಬೇರೆ. ಅಂಡ್ ಡೈಲಿ ಏನ್ ಮಾಡ್ತಿದ್ವಿ ಅಂದ್ರೆ ಬಿಸಿ ನೀರಲ್ಲಿ ಟವಲ್ ಅಲ್ಲಿ ಮೈನ ಒರೆಸ್ಕೋತಾ ಇದ್ವಿ. ಅಂಡ್ ಆಫ್ಟರ್ 7 days ಆದ್ಮೇಲೆನೆ ನನಗೆ ಎಲ್ಲಾ ತರಹದ ಆರೈಕೆ ಸ್ಟಾರ್ಟ್ ಆಗಿದ್ದು ಮನೆಗ್ ಬಂದ್ಮೇಲೆನೆ. ಅಂಡ್ ಇವಾಗ ಮಮ್ಮಿ ಹೇಳ್ತಾರೆ ಏನೇನ್ ಮಾಡಿದ್ರು ಅವರು, ಯಾವ್ಯಾವ ತರ ಆಯ್ತು ಎಲ್ಲ, ನನ್ನ ವೆಯ್ಟ್ ಲಾಸ್ ಯಾವ ತರ ಆಯ್ತು ಅಂತ ಮಮ್ಮಿನೇ ಕೇಳೋಣ. ಮಮ್ಮಿ, ಇವಾಗ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕು ಎಲ್ರಿಗೂ ಚೆನ್ನಾಗಿ. ಹಾ, ಇನ್ನೊಂದ್ ವಿಷಯ ಏನಂದ್ರೆ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ, ಮನೆಗ್ ಬಂದ್ಮೇಲೂ ಅಷ್ಟೇ, ಕಾಫಿನ ಕಂಟಿನ್ಯೂಸ್ ಆಗಿ ಕುಡಿಸ್ತಾ ಇದ್ರು ಮಮ್ಮಿ. ಬೆಳಿಗ್ಗೆ ಸಂಜೆ ಕಾಫಿ ಇಲ್ದೇನೆ ಇನ್ ಯಾವ ಕೆಲ್ಸನೂ ಮಾಡಿಸ್ತಿರ್ಲಿಲ್ಲ, ಆತರ ಆಗಿತ್ತು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಾನು ಕಾಫಿ ಟೀ ಏನು ಕುಡಿಯಲ್ಲ ಇವಾಗ್ಲೂ ಅಷ್ಟೇ, ಮೊದ್ಲಿಂದನೂ ಅಷ್ಟೇ. ಬಟ್ ಪ್ರೆಗ್ನೆಂಟ್ ಆದ್ಮೇಲೆ ಏನು ಪೋಸ್ಟ್ ಪ್ರೆಗ್ನೆಂಟ್ ಅಲ್ಲಿ ಕಾಫಿ ಖಂಡಿತವಾಗ್ಲೂ ಕೊಡ್ತಾರೆ. ಬಿಕಾಸ್ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ, ಬ್ಲೀಡಿಂಗು ಚೆನ್ನಾಗಿ ಹೋಗ್ಬೇಕು ಅಂತ ಕಾಫಿ ಕೊಡೋದು ಅಲ್ವಾ ಮಮ್ಮಿ? ಹೌದು ಪುಟ. ಬ್ಲೀಡಿಂಗ್ ಚೆನ್ನಾಗಿ ಹೋದಷ್ಟು ನಾವು ಹೆಲ್ತಿ ಆಗ್ತೀವಿ ಅಂಡ್ ನಾವು ಸಣ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು. ನನಗೆ ಬ್ಲೀಡಿಂಗು ಮಿನಿಮಮ್ ಅಂದ್ರೆ 2 months ವರೆಗೆ ಬ್ಲೀಡಿಂಗ್ ಆಗಿದೆ. ಫುಲ್ ಅಲ್ಲೇ ಎಷ್ಟು ಕ್ಲಿಯರ್ ಆಗ್ಬಿಡ್ತು ನನಗೆ. ಅಲ್ಲಿವರೆಗೂ ಕಾಫಿನ ಕುಡ್ಸಿ ಮಮ್ಮಿ ನನಗಂತೂ ಕಾಫಿಯಿಂದಾನೇ ಹೆವಿ ಟಾರ್ಚರ್ ಕೊಟ್ಬಿಟ್ರು ಮಮ್ಮಿ. ಕಾಫಿ ಕುಡಿ ಅಂದ್ಬಿಟ್ಟು ಏನ್ ಇಷ್ಟಿಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ಕುಡಿಸಿದ್ದಾರೆ ಮಮ್ಮಿ ನನಗೆ. ಅದೊಂದು ಯೂಸ್ಫುಲ್ ಅನ್ನಿಸ್ತು ಮಮ್ಮಿ. ಮತ್ತೆ ಕಾಫಿ ಅಂದ್ರೆ ಪುಟ ಬೆಲ್ಲದಿಂದ ಮಾಡೋ ಕಾಫಿ ಆಗ್ಬೇಕು. ಮತ್ತೆ ಕಾಫಿ ಅಂದ್ರೆ ನಾನು ನೀರ್ನ ಜಾಸ್ತಿ ಆಗ್ತಾ ಇರ್ಲಿಲ್ಲ, ಮತ್ತೆ ಹಾಲ್ ಆಗ್ತಿದೆ, ಸ್ವಲ್ಪ ಹಾಲ್ಗೆ ನೀರ್ ಮಿಕ್ಸ್ ಮಾಡಿ ಹಾಲ್ನ ಕಾಯಕ್ಕಿಟ್ಟು ಬೆಲ್ಲ ಆಗ್ತಿದೆ. ಮತ್ತೆ ಕಾಫಿ ಪುಡಿ ಬಂದು ಬ್ರೂ ಕಾಫಿ ಯೂಸ್ ಮಾಡಿರೋದು. 2 ತಿಂಗಳವರೆಗೂ ಕಾಫಿ ಕೊಟ್ಟೆ, ಅದು ತುಂಬಾ ಹೀಟ್ ಇರುತ್ತೆ, ಆದ್ರೆ ಇವಳು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಆದ್ರೂ ಕಾಫಿ ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ನಾನು 2 ತಿಂಗಳವರೆಗೂ ಬೆಲ್ಲದ ಕಾಫಿ ಕೊಟ್ಟೆ. ಬೆಲ್ಲ ಅಂದ್ರೆ ಉಂಡೆ ಬೆಲ್ಲ ಬರುತ್ತದಲ್ಲ, ಗಟ್ಟಿ ಬೆಲ್ಲ, ಅದ್ರಲ್ಲಿ ಏನ್ ಕೆಮಿಕಲ್ ಇಲ್ಲ ಅಂದ್ಬಿಟ್ಟು ಉಂಡೆ ಬೆಲ್ಲ ತಕೊಂಡ್ ಬಂದು ಇಟ್ಕೊಂಡು ಕಾಫಿ ಮಾಡ್ಕೊಡ್ತಾ ಇದೆ. ಅದು ಬಾಣ್ತಿಯರ್ಗ್ ಬಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕಾಫಿ ಕೊಡ್ಲೇಬೇಕು, ಬೆಲ್ಲದ್ದೇ ಕೊಡ್ಬೇಕು ಕಾಫಿ ಬಂದು. ಬೆಳಗ್ಗೆ ಮತ್ತೆ ಸಂಜೆ ಕಾಫಿ ಕೊಡ್ತಾ ಇದೆ ನಾನು 2 ತಿಂಗಳವರೆಗೂ. ನಾನು ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಕಾಫಿ ಕುಡಿತಾ ಇದ್ದು.
ಕಾಫಿ ಮಾಡ್ತಾ ಇದ್ದಿದ್ದು ಬೆಲ್ಲದಲ್ಲಿ, ಉಂಡೆ ಬೆಲ್ಲ ಬರುತ್ತಲ್ಲ ಅದು ಹೋಲ್ಸೇಲ್ ಅಲ್ಲೆಲ್ಲ ಸಿಗುತ್ತಲ್ವ ಒಮ್ಮೆ. ಎಸ್, ಹೋಲ್ಸೇಲ್ ಅಲ್ಲಿ ಅಂಗಡಿಗಳಲ್ಲೆಲ್ಲ ಉಂಡೆ ಬೆಲ್ಲ ಚೆನ್ನಾಗಿರುತ್ತೆ. ಮಾಮೂಲಿ ಬೆಲ್ಲಕ್ಕಿಂತ ಉಂಡೆ ಬೆಲ್ಲಗಳು ತುಂಬಾ ಚೆನ್ನಾಗಿರುತ್ತೆ. ಉಂಡೆ ಬೆಲ್ಲ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಕಾಫಿ ಪೌಡರ್ ಬಂದು ಬ್ರೂ. ನಾನು 2 months ವರೆಗೂ ಬ್ರೂನೇ ಯೂಸ್ ಮಾಡಿರೋದು ಮಮ್ಮಿ. ಮತ್ತೆ ಹಾಲು ನೀರ್ ತರ ಹಾಲಲ್ಲಿ ಮಮ್ಮಿ ಕಾಯಿಸ್ಕೊಡ್ತಾ ಇರ್ಲಿಲ್ಲ. ಸ್ವಲ್ಪ ಗಟ್ಟಿಗಿರೋ ಹಾಲ್ಗೆನೆ ಸ್ವಲ್ಪ ನೀರ್ನ ಮಿಕ್ಸ್ ಮಾಡಿ ನನಗೆ ಕಾಫಿ ಮಾಡ್ಕೊಡ್ತಾ ಇದ್ರು. ಇದು ಮೇನ್ ಥಿಂಗ್, ಇಂಪಾರ್ಟೆಂಟ್ ಅಲ್ವಾ ಮಮ್ಮಿ? ಕಾಫಿ ಅಂತೂ ಪಕ್ಕ ಕುಡಿಲೇಬೇಕು. ನನಗೆ ಇವಾಗ ಕಾಫಿ ಕುಡಿದ್ಬಿಟ್ರು ಫುಲ್ ಬಾಯಲ್ಲೆಲ್ಲ ಗುಳ್ಳೆ ಗುಳ್ಳೆ ಆಗ್ಬಿಡುತ್ತೆ. ಬಟ್ ಅವಾಗ ಅಷ್ಟೇನ್ ಅನ್ಸ್ಲಿಲ್ಲ. ನಾನು ಪಾಪು ಆದ್ಮೇಲೆ ಅಷ್ಟೊಂದೇನ್ ಆಗ್ಲಿಲ್ಲ ನನಗೆ, ಅಡ್ಜಸ್ಟ್ ಕೂಡ ಆಯ್ತು. ಅಂಡ್ ನೆಕ್ಸ್ಟ್ ಥಿಂಗ್ ಬಂದು ಊಟನಾ? ಓಕೆ, ಊಟದ ಬಗ್ಗೆ ಹೇಳ್ತಾ ಇದಾರೆ ಮಮ್ಮಿ. ಊಟ ಬಂದು ಯಾವ್ದನ್ನು ನಿನ್ಗೆ ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅಂತ ಹೇಳಿ ಕಟ್ ಮಾಡಿಲ್ಲ ನಾನು. ಮಮ್ಮಿ ಬಂದು ನಾನು ಊಟದ ವಿಷಯದಲ್ಲಿ ಯಾವುದೇ ರೀತಿಯ ಮೋಸ ಮಾಡಿಲ್ಲ ನನ್ಗೆ ಮಮ್ಮಿ. ಅದನ್ ತಿನ್ಬಾರ್ದು ಇದನ್ ತಿನ್ಬಾರ್ದು, ಬಾಣಂತಿಯರ್ಗೆ ಈ ತರ ಊಟ ಕೊಡ್ಬೇಕು ಆತರ ಅಂದ್ರೆ ಸ್ವಲ್ಪ ಸ್ವಲ್ಪ ಆಲ್ಟರ್ನೇಟ್ ಮಾಡಿದ್ದಾರೆ. ಅದನ್ ಬಿಟ್ರೆ ನಾನು ಎಲ್ಲಾ ತರದ ಊಟನು ಕೂಡ ತಿಂದಿದ್ದೀನಿ. ಅಂಡ್ ಶೀತದ ಪದಾರ್ಥ ಕೊಡ್ತಿರ್ಲಿಲ್ಲ ನನಗೆ. ಆಲೂಗೆಡ್ಡೆ ಕೊಡ್ತಾ ಇರ್ಲಿಲ್ಲ, ಕುಂಬಳಕಾಯಿ, ಬದನೆಕಾಯಿ, ಟೊಮ್ಯಾಟೊ. ಅಂದ್ರೆ ಟೊಮೆಟೊ ಬೇರೆ ಸಾಂಬಾರ್ ಹಾಕಿದ್ರೆ ಬೇಳೆ ಸಾಂಬಾರ್ ಕೊಡ್ತಿದ್ದೆ. ಟೊಮೆಟೊ ಸಾಂಬಾರು, ಟೊಮೆಟೊ ಗೊಜ್ಜು ಈ ತರ ಕೊಡ್ತಾ ಇರ್ಲಿಲ್ಲ. ಬೇರೆ ಸಾಂಬಾರ್ಗೆಲ್ಲ ಹಾಕ್ಬೇಕಾದ್ರೆ ಮಾಮೂಲಿ ತಿಂತಾ ಇದ್ದೆ. ಸಪರೇಟ್ ಆಗಿ ಟೊಮೆಟೊ ಸಾಂಬಾರ್ ಎಲ್ಲ ಮಾಡಿ ಕೊಡ್ತಿರ್ಲಿಲ್ಲ ನನ್ಗೆ. ಮತ್ತೆ ತಡ್ನಿಕಾಳು, ಅವರೆಕಾಳು, ಈ ತರ ಶೀತದ ಪದಾರ್ಥ ಅಂತ ಏನಿದೆ ಅದ್ ಯಾವ್ದನ್ನು ನಿನಗೆ ಕೊಟ್ಟಿಲ್ಲ. ಒಂದ್ 5 ತಿಂಗಳವರೆಗೂ ಶೀತದ ಪದಾರ್ಥ ಕೊಟ್ಟಿಲ್ಲ. ಎಸ್, ಕಂಪ್ಲೀಟ್ ಆಗಿ ಅಂದ್ರೆ ಅದನ್ನೇ ಹಾಕಿ ಮಾಡ್ತಾರಲ್ಲ ಸಾಂಬಾರ್ಗಳು, ಅದನ್ನ ಕೊಟ್ಟಿಲ್ಲ. ಮಾಮೂಲಿ ಸಣ್ಣ ಪುಟ್ಟ ಮಿಕ್ಸ್ ಆಗಿರೋ ಸಾಂಬಾರ್, ಬೇಳೆ ಸಾಂಬಾರು, ಉಪ್ಪು ಸಾಂಬಾರ್ಗೆಲ್ಲ ಟೊಮೆಟೊ ಎಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ ತಿಂದಿದ್ದೀನಿ. ಶೀತದ ಪದಾರ್ಥ ಅಂತೂ ಒಂದು 5 months ವರೆಗೂ ನಾನು ತಿಂದಿಲ್ಲ. ಇದು ಶೀತದ ಪದಾರ್ಥ ಅವಾಯ್ಡ್ ಮಾಡಿದ್ರೆ ನಾವು ದಪ್ಪ ಆಗೋ ಚಾನ್ಸಸ್ ಇರಲ್ಲ ಅಲ್ವಾ? ಆಲೂಗೆಡ್ಡೆ ತಿನ್ನೋದಾಗ್ಲಿ, ಪೊಟ್ಯಾಟೊ, ಆಲೂಗೆಡ್ಡೆ ತಿನ್ನೋದ್ರಿಂದ ಸ್ವಲ್ಪ ದಪ್ಪ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಶೀತದ ಪದಾರ್ಥ ಎಷ್ಟು ತಿಂತೀವಿ ಅಷ್ಟು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ಅದು ನಮ್ಮ ವೆಯ್ಟ್ ನ ಗೇನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಬಾಣಂತಿಯರು ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ನ ಮಾಡಿ. ಒಂದ 5 months ವರೆಗಾದ್ರೂ ತಿನ್ಬೇಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಮಮ್ಮಿ, ಮತ್ತೆ ತುಪ್ಪ ಜಾಸ್ತಿ ಕೊಡಬಾರ್ದು. ಬಾಣಂತಿಯರಿಗೆ ಬಂದು ಒಂದ 2 ತಿಂಗಳವರೆಗೂ ತುಪ್ಪನ ಡೈರೆಕ್ಟ್ ಆಗಿ ಊಟದಲ್ಲಿ ಕೊಡಬಾರ್ದು. ಅವ್ರಿಗೆ ಅಂತ ಸಪರೇಟ್ ಸಾಂಬಾರ್ ಮಾಡ್ತೀವಲ್ಲ, ಈ ಪಲ್ಯ ಮಾಡ್ತೀವಿ, ಬೀಟ್ರೂಟ್ ಪಲ್ಯ, ಮತ್ತೆ ನಿಮ್ಗೆ ಅಂತ ಸಪರೇಟ್ ಬೆಳ್ಳುಳ್ಳಿ ಗೊಜ್ಜು, ಸೀಗಡಿ ಸಾಂಬಾರ್ ಇದೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಸಪರೇಟ್ ಆಗಿ ಮಾಡ್ಬೇಕಾದ್ರೆ 1 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೆ ನಾನು. ಸಾಂಬಾರ್ಗೆನೆ ಸೇರಿಸಿ ಮಾಡ್ತಾ ಇದ್ರು ಮಮ್ಮಿ. ಒಗ್ಗರಣೆ ಎಲ್ಲ ಮಾಡ್ಬೇಕಾದ್ರೆ ಅಲ್ಲಿಗೆನೆ ಸೇರಿಸ್ತಾ ಇದ್ರು. ಡೈರೆಕ್ಟ್ ಆಗಿ ನಾವು ತಿನ್ನೋ ಊಟಕ್ಕೆ ಡೈರೆಕ್ಟ್ ಆಗಿ ಹಾಕಿ ಏನ್ ಕೊಡ್ತಾ ಇರ್ಲಿಲ್ಲ. ಇದು ನನ್ನ ಊಟದ ಒಂದು ಟೈಮ್ ಟೇಬಲ್ ಅಂತಾನೆ ಹೇಳ್ಬೋದು. ಅಂಡ್ ಮಾಮೂಲಿ ನಾನು ಅಕ್ಕಿ ರೊಟ್ಟಿ, ಚಪಾತಿ, ಇಡ್ಲಿ, ದೋಸಾ, ಬಾತು ಎಲ್ಲಾನು ತಿಂತಾ ಇದ್ದೆ. ಇದ್ರಲ್ಲಿ ಯಾವ್ದೇ ಕಟ್ನ ಮಾಡಿಲ್ಲ ನಾನು. ಇನ್ನೊಂದು ನನಗೆ ಭಯ ತರಿಸಿರೋ ವಿಷಯ ಅಂದ್ರೆ ಸ್ನಾನ ಮಾಡೋದ್ರಲ್ಲಂತೂ ನಮ್ಮ ಮಮ್ಮಿ ಎಷ್ಟು ಬಿಸಿ ಬಿಸಿ ನೀರಲ್ಲಿ ನನಗೆ ಸ್ನಾನ ಮಾಡಿಸ್ತಾ ಇದ್ರು ಅಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಲೈಫ್ ಅಲ್ಲಿ. ಅಷ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರು. ಅದ್ರಿಂದ ಏನೇನ್ ಯೂಸ್ಫುಲ್ ಆಯ್ತು ಅಂತ ಮಮ್ಮಿನೇ ಹೇಳ್ತಾರೆ ಇವಾಗ. ಡೈಲಿ ಸ್ನಾನ ಮಾಡಿಸ್ತಿದ್ದೆ ಪುಟ್ಟ ನಾನು ನಿನ್ಗೆ. ಹೌದು, ನೀನು ಡೈಲಿ ಸ್ನಾನ ಏನಕ್ಕಮ್ಮ ಮಾಡಿಸ್ತೀಯ ಅಂತ ಇದ್ ಮಾಡ್ತಿದ್ದೆ, ಇಷ್ಟೊಂದು ಬಿಸಿ ನೀರು ಅಂತ. ಎಸ್, ಆ ಬಿಸಿ ನೀರು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಡೆಲಿವರಿ ಆಗಿರೋರ್ಗೆ ಒಂದು ಬಾಡಿ ಎಲ್ಲ ಲೂಸ್ ಆಗಿರುತ್ತಲ್ಲ, ಹಾಗಾಗಿ ಬಿಸಿ ಬಿಸಿಯಾಗಿ ನೀವು ತಲೆಗೆ ಬಿಸಿ ನೀರ್ ಜಾಸ್ತಿ ಆಗ್ತಾ ಇರ್ಲಿಲ್ಲ, ಮೈಗ್ ಜಾಸ್ತಿ ಬಿಸಿ ನೀರ್ ಆಗ್ತಾ ಇದೆ. ಆ ಬಿಸಿ ನೀರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿಲಿರೋ ಪೇನ್ ಎಲ್ಲ ನೋವೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಬಾಡಿಲಿರೋ ಬೆವರು ಬಿಸಿ ನೀರಿಂದ ಹೊರಗಡೆ ಬರುತ್ತೆ. ನಮ್ಮ ಫ್ಯಾಟ್ನೆಸ್ ಬೆವ್ರನ ಮೂಲಕ ಹೊರಗಡೆ ಹೋಗುತ್ತೆ. ಖಂಡಿತವಾಗ್ಲೂನು ನಾನು ಸ್ನಾನ ಮಾಡಿದ್ ಬಂದ ತಕ್ಷಣ ಮಾಮೂಲಿ ನಾನು ನೈಟಿ ವೇರ್ ಮಾಡ್ತಾ ಇದ್ದೆ. ಅವಾಗ ಪಾಪುಗೆ ಫೀಡ್ ಎಲ್ಲ ಮಾಡಿಸೋದಕ್ಕೆ ಯೂಸ್ ಆಗುತ್ತೆ ಅಂತ ನೈಟಿ ವೇರ್ ಮಾಡಿದ್ರೆ ಮಮ್ಮಿ ಒಂದು ಬ್ಲಾಂಕೆಟ್ ನ ಉಚ್ಬಿಡೋರು. ನಾನು ಸ್ನಾನ ಮೈಯೆಲ್ಲ ಒರೆಸ್ಬಿಟ್ಟು ತಲೆಗೆ ಕಾಟನ್ ಟವಲ್ ಕಟ್ಸ್ಬಿಟ್ಟು ಬೆಚ್ಚಿಗೆ ಮತ್ತೆ ನೈಟಿ ಹಾಕ್ಸ್ಬಿಟ್ಟು ಬೆಡ್ಶೀಟ್ ಹೊಸಿ ಒಂದು ಬ್ಲಾಂಕೆಟ್ ನ ಹಚ್ಚಿ ಒಂದ 15 minutes ಆದ್ರೂ ಮಲಗಿಸ್ಬಿಡ್ತಾ ಇದ್ರು. ನಾನ್ ಇದ್ದಿದ್ ವೆಯ್ಟ್ಗೆ ಎಲ್ಲ ಬೇವ್ರೆಲ್ಲ ಎಷ್ಟು ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂದ್ರೆ ನಾನು ಹಾಕಿರೋ ಬಟ್ಟೆ ಎಲ್ಲ ಫುಲ್ ಕಂಪ್ಲೀಟ್ ಒದ್ದೆ ಆಗ್ಬಿಡ್ತಾ ಇತ್ತು. ಅಷ್ಟೊಂದು ಸ್ವೆಟ್ಟಿಂಗ್ ಆಗ್ತಾ ಇದೆ. ಅಂಡ್ ನಮ್ಮ ಫ್ಯಾಟ್ ಏನಿರುತ್ತೆ ಅದು ಬೇವ್ರನ ಮೂಲಕ ನನಗೆ ಬೇವ್ರಿನೇ ಒಂದು 75% ನಾನು ಸಣ್ಣ ಆಗ್ಬಿಟ್ಟೆ ಅನ್ಸುತ್ತೆ ಅಲ್ವಾ ಮಮ್ಮಿ? ಸಿಕ್ಕಾಪಟ್ಟೆ ಸ್ವೆಟ್ಟಿಂಗ್ ಆಗ್ತಾ ಇದೆ ನಾನು. ಅದು ಬೇರೆ ಅವಾಗ ಬಿಸಿಲು ಟೈಮು. ನನ್ ಮಗ ಹುಟ್ಟಿದ ಟೈಮಲ್ಲಿ ಎಷ್ಟು ಬಿಸಿಲಿತ್ತು ಅಂದ್ರೆ ಅಷ್ಟೊಂದು ತುಂಬಾನೇ ಬಿಸಿಲಿತ್ತು.
ಅಂಡ್ ಈ ತರ ಎಲ್ಲ ಸ್ನಾನ ಮಾಡೋದು, ಬ್ಲಾಂಕೆಟ್ ಹೊಚ್ಕೊಂಡು ಮಲ್ಕೊಳ್ಳೋದು ಅದೆಲ್ಲ ಮಾಡಿ ಆಲ್ಮೋಸ್ಟ್ ಒಂದು 75% ನನಗೆ ಸಣ್ಣ ಆಗ್ಲಿಕ್ಕೆ ಹೆಲ್ಪ್ ಆಯ್ತು. ಮತ್ತೆ ದಿನ ತಲೆ ಸ್ನಾನ ಮಾಡಿಸ್ತಾ ಇರ್ಲಿಲ್ಲ. ಒಂದು ದಿನ ತಲೆ ಸ್ನಾನ, ಒಂದಿನ ಮೈಗೆ ಸ್ನಾನ ಮಾಡ್ತಿದ್ದು. ತಲೆ ಸ್ನಾನನ ದಿನ ಡೈಲಿ ಮಾಡಿಸ್ತಾ ಇರ್ಲಿಲ್ಲ. ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡ್ತಿದ್ದು, ಇನ್ನೊಂದಿನ ಮೈಗೆ ಸ್ನಾನ ಮಾಡ್ತಾ ಇದ್ದು. ಅಂದ್ರೆ ಬಿಸಿ ಬಿಸಿ ನೀರೇ ಆಗ್ತಾ ಇದ್ದು. ತುಂಬಾ ಬಿಸಿ ನೀರೇನೆ. ಇವತ್ತು ತಲೆ ಸ್ನಾನ ಮಾಡಿದ್ರೆ ನಾಳೆ ಮೈ ಸ್ನಾನ ಮಾಡ್ತಾ ಇದ್ದೆ, ಹಾಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಅಂಡ್ ತಲೆಗೆ ಬಂದು ನಾನು ಎಷ್ಟೇ ಬಿಸಿ ನೀರ್ನ ಮೈಗೆ ಸ್ನಾನ ಮಾಡಿದ್ರು ತಲೆಗೆ ನಾರ್ಮಲ್ ವಾಟರ್ ಅಲ್ಲೇ ಸ್ನಾನ ಮಾಡ್ತಾ ಇದ್ದಿದ್ದು. ಬಿಕಾಸ್ ಬಾಣಂತಿಯರಲ್ಲಿ ಕೂದಲೆಲ್ಲ ಉದ್ರೋಯ್ತು, ನಮಗೆ ಕೂದಲು ಸಣ್ಣ ಆಯ್ತು, ಹೇರ್ ಫಾಲ್ ಆಗ್ತಿದೆ ಅಂತಾರಲ್ಲ, ಅದೆಲ್ಲ ನನಗೆ ಚೂರ್ ಕೂಡ ಆಗಿಲ್ಲ. ನೋಡ್ಬೋದು ನೀವು ನನ್ನ ಹೇರ್ನ, ನನಗೆ ಅದ್ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದುವರೆಗೂ ಆಗಿಲ್ಲ. ಬಿಕಾಸ್ ಬಾಣಂತಿಯರಲ್ಲಿ ತುಂಬಾ ನೀರು ಇದೇನೋ ಓಕೆ, ಅವರು ಚೆನ್ನಾಗಿರ್ಲಿ, ಮುಂದೆ ಅವರು ದಪ್ಪ ಆಗಿರೋದೆಲ್ಲ ಸಣ್ಣ ಆಗ್ಲಿ, ಬಾಡಿ ಲೂಸ್ ಇರುತ್ತೆ, ಟೈಟ್ ಆಗ್ಲಿ ಅಂತ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಬಟ್ ತಲೆಗೆಲ್ಲ ತುಂಬಾ ಬಿಸಿ ನೀರು ಹಾಕೋಕ್ ಹೋಗ್ಬೇಡಿ, ಅದರಿಂದ ನಮ್ಮ ಹೇರ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬಾನೇ ಇರುತ್ತೆ. ಮತ್ತೆ ಬಂದು ಬಟ್ಟೆ ಕಟ್ಟೋದು ಹೊಟ್ಟೆಗೆ. ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ನನ್ನ ಹೊಟ್ಟೆ ಯಾವ ರೀತಿ ಇದೆ ಫ್ಲಾಟ್ ಆಗಿ ಅಂತ. ನನಗೆ ಆಗಿರೋದು ಸಿಸರಿನ್. ಬಟ್ ಎಲ್ರು ಮೇನ್ ಥಿಂಗ್ ಏನಪ್ಪಾ ಮಾಡ್ತಾರೆ ಅಂದ್ರೆ, ಸಿಸರಿನ್ ಆಗಿರೋರು, ಸಿ ಸೆಕ್ಷನ್ ಆಗಿರೋರು ಹೊಟ್ಟೆಗೆ ಬಟ್ಟೆನ ಕಟ್ಟೋದಿಲ್ಲ. ನೋಡ್ತಾ ಇರ್ಬೋದು ನನ್ನ ಹೊಟ್ಟೆ ಎಷ್ಟು ಫ್ಲಾಟ್ ಆಗಿದೆ ಅಂತ. ಸ್ನೇಹಿತರೆ, ಈಗ ನೋಡ್ಕೊಂಡ್ ಬಂದ್ರಿ, ನಾನು ತೋರ್ಸಿದೀನಿ ನನ್ನ ಸ್ಟೊಮಚ್ ಪಾರ್ಟ್ ಯಾವ ರೀತಿ ಇದೆ ಅಂತ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ಹೇಳದ್ನಲ್ಲ, ಸಿ ಸೆಕ್ಷನ್ ಆದ್ಮೇಲೆ ಸ್ವಲ್ಪ ನೆಗ್ಲೆಕ್ಟ್ ನ ಮಾಡ್ತಾರೆ ಎಲ್ರು. ಎಲ್ಲಿ ಹೊಟ್ಟೆಗೆ ಬಟ್ಟೆ ಕಟ್ಬಿಟ್ರೆ ಏನಾದ್ರೂ ಸ್ಟಿಚಿಂಗ್ಸ್ ಏನಾದ್ರೂ ರಿಮೂವ್ ಆಗ್ಬಿಡುತ್ತೇನೋ, ಇಲ್ಲ ಇನ್ನೇನಾದ್ರೂ ಪೇನ್ ಬಂದ್ಬಿಡುತ್ತೇನೋ ಅಂತ. ನಾವ್ ಹೇಳ್ತಾ ಇರೋದು ಬಟ್ಟೆ ಕಟ್ಟಿ ಅಂತ ಅಷ್ಟೇ. ತುಂಬಾ ನೋವಾಗ್ತಿದೆ ಅನ್ನೋ ತರ ಎಲ್ಲ ಬಟ್ಟೆನ ಕಟ್ಟಬಾರ್ದು, ಅದು ರಾಂಗ್ ನಾನು ಹೇಳ್ತೀನಿ. ಅಂಡ್ ನಾನು ಯಾವ ರೀತಿ ಕಟ್ಟದೆ ಬಟ್ಟೆನ ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದೇನೆ 7 days ಆದ್ಮೇಲೆ. ಅಲ್ಲಿವರೆಗೆ ಯಾವುದೇ ರೀತಿಯ ಬಟ್ಟೆ ಕೂಡ ನಾನು ಕಟ್ಲಿಲ್ಲ. ಹಾಸ್ಪಿಟಲ್ ಇಂದ ಮನೆಗ್ ಬಂದ್ಮೇಲೆ ಸ್ನಾನ ಎಲ್ಲ ಮಾಡಿ ಮಮ್ಮಿ ಹೇಳಿದ್ರು ನನಗೆ, ಈ ತರ ಕಟ್ಟು ಬಟ್ಟೆನ, ಸ್ವಲ್ಪ ಹೊಟ್ಟೆ ಎಲ್ಲ ಲೂಸ್ ಆಗಿ ಕೆಳಗಡೆ ಹೋಗಿರುತ್ತೆ, ಅದನ್ನ ಸ್ವಲ್ಪ ನಾವೇ ಮೇಲಕ್ಕೆ ಸಪೋರ್ಟಿವ್ ಆಗಿ ಎತ್ತಿ ಸ್ವಲ್ಪ ನಿನಗೆ ಎಷ್ಟಾಗುತ್ತೆ ಅಷ್ಟು ಟೈಟಲ್ ಕಟ್ಟು ಬಟ್ಟೆ, ತುಂಬಾ ಫೋರ್ಸ್ ಆಗಿ ಕಟ್ಟಿ ನೋವಾಗ್ತಿದೆ ಅನ್ನೋ ರೀತಿ ಆದ್ರೆ ಕಟ್ಬೇಡ ಅಂತ ಅಂದ್ರು. ನಾನೇ ಫಸ್ಟ್ ದಿನ ಏನ್ ಮಾಡಿದೆ, ಸ್ವಲ್ಪ ಹೊಟ್ಟೆನೆಲ್ಲ ಮೇಲಕ್ಕೆ ಆದಂಗೆ ಎತ್ತಿ ನನಗೆ ಎಷ್ಟಾಗುತ್ತೆ ಸ್ವಲ್ಪ ಲೂಸ್ ಆಗೇನೆ ಕಟ್ಕೊಂಡೆ ನಾನು. ಕಾಟನ್ ವೇಲ್ ಬರುತ್ತಲ್ಲ, ದೊಡ್ಡದಾಗಿರುತ್ತಲ್ಲ ಕಾಟನ್ ವೇಲ್, ಅದ್ರಿಂದ ಅದನ್ನ ಸ್ವಲ್ಪ ಅದು ಯಾವ ತರ ಇರ್ಬೇಕು ಅಂದ್ರೆ, ಅದು ಫುಲ್ ಫ್ರೀ ಆಗಿರುತ್ತೆ ಕಾಟನ್ ವೇಲು, ಅದನ್ನ ಸ್ವಲ್ಪ ಮಡಚಿ ಇದ್ ಮಾಡ್ಬೇಕು, ನುಲಿಬೇಕು ಸ್ವಲ್ಪ, ಅದು ಟೈಟ್ ಅನ್ಸ್ಬೇಕು ನಮಗೆ. ಆ ತರ ಮಾಡಿ ಫಸ್ಟ್ ಡೇ ಸ್ವಲ್ಪ ಲೂಸ್ ಆಗಿ ಕಟ್ಟದೆ, ಅದು ನನಗೆ ಕಂಫರ್ಟೇಬಲ್ ಅನ್ನಿಸ್ತು. ನೆಕ್ಸ್ಟ್ ಡೇ ಇಂದ ಇನ್ನೂ ಸ್ವಲ್ಪ ಟೈಟ್ ಆಗಿ ಕಟ್ಟೋಣ ಅಂತ ಅನ್ನಿಸ್ತು. ಹಾಗೆ ದಿನ ದಿನ ಒಂದ್ ವೀಕ್ ವರೆಗೆ ಸ್ವಲ್ಪ ಸ್ವಲ್ಪನೇ ಟೈಟ್ ಮಾಡಿ, ಒಂದ್ ವೀಕ್ ಆದ್ಮೇಲೆ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ಟೈಟ್ ಬೇಕು ಅಷ್ಟು ಟೈಟ್ ಆಗಿ ನಾನು ಕಟ್ಕೊಂಡೆ. ಅಂಡ್ ಸ್ನಾನ ಮಾಡೋಕ್ ಹೋಗ್ಬೇಕಾದ್ರೆ ಅದನ್ನ ಬಿಚ್ಚಿಟ್ಟು ಸ್ನಾನ ಮಾಡ್ಬೇಕು. ಅಂಡ್ ಸ್ನಾನ ಮಾಡಿ ಎಲ್ಲ ಬಂದ್ಮೇಲೆ ಸ್ಟಿಚಸ್ ಆಗಿರುತ್ತಲ್ಲ, ಅಲ್ಲಿಗೆಲ್ಲ ನೀರೆಲ್ಲ ಆಗಿರುತ್ತೆ. ಸೊ ಒಂದು ಕಾಟನ್ ಬಟ್ಟೆ ತಕೊಂಡು ಚೆನ್ನಾಗಿ ಡ್ರೈನ ಮಾಡಿ ಮತ್ತೆ ಕಟ್ಕೋಬೇಕಿತ್ತು. ನಾನು ಎಷ್ಟು 3 months ವರೆಗೂ ಬಟ್ಟೆನ ಕಟ್ಟಿದೀನಿ, ಕಂಟಿನ್ಯೂ ಆಗಿ ಬಟ್ಟೆನ ಕಟ್ಟಿದೀನಿ ನಾನು. 3 months ಆದ್ಮೇಲೆ ಬೆಲ್ಟ್ ನ ಯೂಸ್ ಮಾಡಿದೆ. ಬೆಲ್ಟ್ ನ 1 month ವರೆಗೆ ಯೂಸ್ ಮಾಡಿದೆ ಅಷ್ಟೇ, ಸಾಕು ಅನ್ನಿಸ್ತು. ಇನ್ನು ಬೆಲ್ಟ್ ಯೂಸ್ ಮಾಡಾದ್ಮೇಲೆ ಬಟ್ಟೆನೂ ಕಟ್ಲಿಲ್ಲ ನಾನು, ಅಂಡ್ ಬೆಲ್ಟ್ ನ ಕೂಡ ಯೂಸ್ ಮಾಡ್ಲಿಲ್ಲ. ಮತ್ತೆ ಬಂದು ಇನ್ ಕೆಲವ್ರಿಗೆ ನಾನು ಒಂದ 5 months ವರೆಗೆ ಬಟ್ಟೆ ಕಟ್ಟಿದೀನಿ, ಬೆಲ್ಟ್ ಹಾಕಿದೀನಿ, ನಾನು ಹೊಟ್ಟೆ ಸಣ್ಣನೇ ಆಗಿಲ್ಲ ಅನ್ನೋರು ಏನ್ ಮಾಡಿ ಅಂದ್ರೆ, ಒಂದು 7 months ಇಲ್ಲ 9 months ವರೆಗೂ ಇದನ್ನ ಕಂಟಿನ್ಯೂ ಮಾಡಿ. ನಿಮ್ಗೆ ಬೆಲ್ಟ್ ಅನುಕೂಲ ಅಂದ್ರೆ ಬೆಲ್ಟ್ ನ ಯೂಸ್ ಮಾಡಿ, ಇಲ್ಲ ಬಟ್ಟೆ ಕಟ್ತೀನಿ ಅನ್ನೋರು ನಾನು ಹೇಳದ್ನಲ್ಲ ಆ ರೀತಿ ಬಟ್ಟೆನ ಕಟ್ಟಿ. ಅಂಡ್ ನಾವು ಬಾಣಂತಿ ಅಂದ್ಬಿಟ್ಟು ಓಕೆ ಇವಾಗ ನಮ್ಗೆ ರೆಸ್ಟ್ ಟೈಮ್, ಸುಮ್ಮನೆ ರೆಸ್ಟ್ ಮಾಡ್ಕೊಂಡೇ ಇರೋಣ ಅಂದ್ರೆ ನಿಜವಾಗ್ಲೂ ಸಣ್ಣ ಆಗಲ್ಲ, ಮತ್ತೆ ಸೋಂಬೇರಿಗಳಾಗ್ಬಿಡ್ತೀವಿ ನಾವು. ನಮ್ಮನೇಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಮಮ್ಮಿ ನಾನು ಅರ್ಲಿ ಮಾರ್ನಿಂಗ್ ಹೇಳ್ತಾ ಇದ್ದೆ, ಒಂದ 7:30 8ಗೆಲ್ಲ ಏಳ್ಸ್ಬಿಡ್ತಾ ಇದ್ರು ನನ್ನನ್ನ. ಎದ್ದ ತಕ್ಷಣ ಬ್ರಷ್ ಮಾಡಿಸಿ ಕಾಫಿ ಕೊಡ್ತಾ ಇದ್ರು, ಒಂದು ದೊಡ್ಡ ಲೊಡ್ಡಲ್ಲಿ ಕಾಫಿ ಕೊಡ್ತಾ ಇದ್ರು ಅಂತ ಹೇಳಿದ್ನಲ್ಲ. ಕಾಫಿ ಕುಡಿದ್ಮೇಲೆ ಏನ್ ಮಾಡಿಸ್ತಿದ್ರು ಫಸ್ಟ್ ಅಂದ್ರೆ, ವಾಕ್ ಮಾಡಿಸ್ತಾ ಇದ್ರು ನನ್ಗೆ. ಒಂದು 1/2 hour ಆದ್ರೂ ಚೆನ್ನಾಗಿ ಮನೇಲೇನೆ, ಮನೆ ಫುಲ್ ದೊಡ್ಡದಾಗಿದೆಲ್ಲ, ಒಳಗಡೆಯಿಂದ ಹೊರಗಡೆ, ಹೊರಗಡೆಯಿಂದ ಒಳಗಡೆ ಚೆನ್ನಾಗಿ ವಾಕ್ ಮಾಡಿಸ್ತಾ ಇದ್ರು. ಅಂಡ್ ದಿನ ಸ್ನಾನ ಮಾಡಿಸ್ತಾನೆ ಇದ್ರು, ಮಾಡ್ಲೇಬೇಕಿದ್ದು ಅದು ಕಂಪಲ್ಸರಿ. ಡೈಲಿ ಸ್ನಾನ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ ನ ಕೊಡ್ತಾ ಇದ್ರು. ಈ ತರ ನಾನ್ ಮಾಡ್ತಾ ಇದ್ದೆ. ನಾನು ಬಾಣಂತಿ, ರೆಸ್ಟ್ ಮಾಡ್ಬೇಕು, ಕೂತ್ಕೋಬೇಕು, ಮಲ್ಕೊಂಡೇ ಇರಬೇಕು, ಆತರ ಏನು ಮಾಡ್ತಿರ್ಲಿಲ್ಲ. ನಾವು ಈ ತರ ವಾಕ್ ಮಾಡೋದು, ಸ್ವಲ್ಪ ಮಮ್ಮಿಗೆಲ್ಲ ಹೆಲ್ಪ್ ಮಾಡೋದು,
ಆ ತರ ಎಲ್ಲ ಮಾಡಿದ್ರೆ ನಮ್ಗೆ ಮೈಂಡ್ ಕೂಡ ಸ್ವಲ್ಪ ರಿಫ್ರೆಶ್ ಆದಂಗ ಆಗುತ್ತೆ. ಅಂಡ್ ನಾನು ಕೆಲಸ ಮಾಡ್ಕೊಡ್ಲಾ ಅಂತ ಕೇಳ್ತಿದ್ದೆ ಮಮ್ಮಿಗೆ. ಮಮ್ಮಿ ಬೇಡ, ನೀನ್ ಈಗ ಮಾಡ್ತಾ ಇರೋದೇ ಸಾಕು, ನಿನ್ನನ್ನೇ ನೋಡ್ಕೋ, ವಾಕ್ ಎಲ್ಲ ಮಾಡು ಅಂದ್ಬಿಟ್ಟು ನನಗೆ ರೆಸ್ಟ್ ಮಾಡ್ಬೇಕು. ಹಾ ಚೆನ್ನಾಗಿ ರೆಸ್ಟ್ ಸ್ವಲ್ಪ ಮಾಡ್ಬೇಕು. ಹಾಗಂದ್ಬಿಟ್ಟು ಓಡಾಡ್ಕೊಂಡೆ ಕುಂತ್ಕೊಂಡಿರ್ಬಾರ್ದು. Yes. ರೆಸ್ಟ್ ಮಾಡಷ್ಟು ರೆಸ್ಟ್ ಮಾಡ್ಬೇಕು, ವಾಕ್ ಮಾಡ್ಬೇಕು, ಮತ್ತೆ ಚೆನ್ನಾಗಿ ಊಟನು ತಿನ್ಬೇಕು. ಮತ್ತೆ ಊಟ ಬಂದು ನಮ್ಮ ಮನೇಲಿ ಮಟನ್ ಚಿಕನ್ ಜಾಸ್ತಿ ಕೊಡ್ತಾ ಇದ್ವು. ಎಸ್, ನಮ್ಮ ಮನೇಲಿ ನಾನ್ ವೆಜ್ ಜಾಸ್ತಿ. ಬಾಣಂತಿ ಅಂತಲ್ಲ, ಯಾವಾಗ್ಲೂನು ಜಾಸ್ತಿನೇ. ಬಾಣಂತಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದು ತಲೆಕಾಲು, ಕಾಲ್ ಸೂಪ್ಸ್ ಎಲ್ಲ ಜಾಸ್ತಿ ಕೊಡ್ತಾ ಇದ್ರು. ಮತ್ತೆ ನಾಟಿ ಕೋಳಿ. ಮತ್ತೆ ನಾಟಿ ಕೋಳಿ ಕಂಪಲ್ಸರಿ ವೀಕ್ಲಿ 4 ಟೈಮ್ಸ್ ಆದ್ರೂ ಇದಿರ್ತಾ ಇತ್ತು. ನಾನ್ ವೆಜ್ ತಿನ್ನೋರು ಈ ತರ ಪ್ರೊಸೀಜರ್ ನ ಕಂಟಿನ್ಯೂ ಮಾಡಿ. ಬಿಕಾಸ್ ತಲೆಕಾಲು ಎಲ್ಲ ತುಂಬಾ ಒಳ್ಳೇದ್ ಕೂಡ ಹೆಲ್ತ್ ಗೆ, ಅಂಡ್ ಸಣ್ಣ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಅಲ್ವಾ ಮಮ್ಮಿ? ಆಡಂದ್ ಬಂದು ಹೀಟ್ ಇರುತ್ತಲ್ಲ, ಹೀಟ್ ಇರುತ್ತೆ. ಅಂಡ್ ನಾಟಿ ಕೋಳಿನೂ ಅಷ್ಟೇ ಹೀಟ್ ಇರುತ್ತೆ, ನಮ್ಮನ್ನ ಸಣ್ಣ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು ವೆಜಿಟೇರಿಯನ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಏನೇನ್ ಕೊಡ್ತಾರೆ, ನುಗ್ಗೆಕಾಯಿ ಕೊಡ್ತಾರೆ ತುಂಬಾ. ಮತ್ತೆ ನಿಮ್ ಸೈಡ್ ಅಲ್ಲಿ ಏನೇನ್ ಕೊಡ್ತಾರೆ ಅದನ್ನ ಆರಾಮಾಗಿ ತಿನ್ಬೋದು. ಸೊಪ್ಪುಗಳು ಬಂದು ಸಬ್ಸಿಗೆ ಸೊಪ್ಪು ಕೊಡೋದ್ರಿಂದ ಹಾಲು ಚೆನ್ನಾಗ್ ಬರುತ್ತೆ. ಅದ್ರಲ್ಲೂ ಕೂಡ ಮಕ್ಕಳಿಗೆ ಅದು ಹೀಟ್ ಜಾಸ್ತಿ ಆಗಿ ಬೇರೆ ತರ ಒಂಥರ ಮೋಸ ಮಾಡ್ಬೇಕಾದ್ರೆ ಹಿಂಸೆ ಆಗುತ್ತೆ. ತುಂಬಾ ಹೀಟ್ ಇದೆ ಇದು ಸಬ್ಸಿಗೆ ಸೊಪ್ಪು. ನೋಡ್ಕೊಂಡ್ ತಗೊಳ್ಳಿ. ನಾನ್ ನಿನ್ಗೆ ಸ್ವಲ್ಪ ಸೊಪ್ಪು ಕೊಡ್ತಾ ಇದ್ದೆ, ಎಲ್ಲ ಸೊಪ್ಪು ನಾವು ಸಬ್ಸಿಗೆ ಸೊಪ್ಪು ಕಡಿಮೆನೆ ಕೊಡ್ತಾ ಇದ್ವು. ಹೌದು, ನನ್ ಪಾಪಗೆ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ. ನಮ್ ಪಾಪುಗೆ ಸಬ್ಸಿಗೆ ಸೊಪ್ಪು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಂತ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ. ಮತ್ತೆ ಅದನ್ನ ಬಿಟ್ರೆ ಯಾವುದೇ ಊಟಗಳು ಪಾಪ ಒಳತಾನೆ ಅದ್ ತಿನ್ಬಾರ್ದು ಇದ್ ತಿನ್ಬಾರ್ದು ಅಂತ ಹೇಳ್ತಾರಲ್ಲ, ಆತರ ಏನಿಲ್ಲ. ನಮ್ ಪಾಪುಗೆ ಏನು ಇವಳು ತಿಂದ್ರು ಕೂಡ, ನನ್ ಮಗಳು ಏನ್ ತಿಂದ್ರು ಕೂಡ ಯಾವುದೇ ಹೊಟ್ಟೆ ನೋವು ಬಂದ ನೋಡೋದು ಇನ್ನೊಂದು ಏನಿಲ್ಲ, ಎಲ್ಲಾನು ತಿಂದಿದ್ದಾಳೆ. ಅವನು ಒಂದಿನಾನು ನೈಟ್ ನಿದ್ದೆಗೆಡ್ಸಿಲ್ಲ, ನಮ್ಗೆ ಹತ್ತಿಲ್ಲ. ನಾನು ಏನ್ ತಿಂದ್ರು ಅವನಿಗೆ ಅಡ್ಜಸ್ಟ್ ಆಗ್ತಾ ಇತ್ತು. ಕೆಲವು ಮಕ್ಳು ಅಳ್ತಾರೆ, ಅದು ನನಗ್ ಗೊತ್ತಿಲ್ಲ. ನಾವು ತಿನ್ನೋ ಊಟದಿಂದ ಅಳ್ತಾರೋ ಅವ್ರು ಇರಿಟೇಟ್ ಆಗಿ, ಇಲ್ಲ ಬೇರೆ ಕಾರಣಕ್ಕೆ ಅಳ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ನಾನು ಎಲ್ಲಾ ಊಟನೂ ತಿಂದಿದ್ದೀನಿ. ನನ್ ಮಗ ಯಾವ್ದೇ ರೀತಿಯ ತೊಂದರೆ ಕೊಟ್ಟಿಲ್ಲ, ಇರಿಟೇಟ್ ಮಾಡಿಲ್ಲ. ತುಂಬಾ ಚೆನ್ನಾಗೇ ಇರ್ತಾ ಇದ್ದ. ನೈಟ್ ಎಲ್ಲ ಒಳ್ಳೆ ನಿದ್ದೆನ ಮಾಡ್ತಿದ್ದ. ಮತ್ತೆ ಬಾಣಂತಿಯಲ್ಲಿ ಬಂದು ಎಲೆ ಹಾಕಬೇಕು, ವೀಳ್ಯದೆಲೆ. ಅದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮತ್ತೆ ಅದ್ರ ಜೊತೆ ಬಜೆ ಅಂತ ಬರುತ್ತೆ. ಬಜೆನ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸುಣ್ಣ ಹಾಕೊಳ್ತೀವಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನ ಆ ಬಜೆನ ಎಲೆ ಜೊತೆ ದಿನ ನೈಟು ಅದು ಎಲೆ ಜೊತೆ ಸೇರಿಸಿ ತಿನ್ನೋದ್ರಿಂದ ಮಕ್ಕಳಿಗೆ ಜೀರ್ಣ ಚೆನ್ನಾಗಾಗುತ್ತೆ. ಹಾ ಹೌದು, ಹಾಗಾಗಿ ಅದನ್ನ ತಿಂದ್ರೆ ಒಳ್ಳೇದು. ಎಲೆ, ಅಡಿಕೆ, ಸುಣ್ಣ ಮತ್ತೆ ಬಜೆ ಗೊತ್ತಿರತ್ತೆ ಎಲ್ರಿಗೂ ಅನ್ಕೋತೀನಿ. ಸೊ ನಾನಂತೂ ಡೈಲಿ ಹಾಕಿಸ್ತಾ ಇದ್ರು ಮಮ್ಮಿ. ಒಂದ್ 3 ತಿಂಗಳವರೆಗೂ ಎಲೆ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ಎಲೆ ತಿನ್ನೋದು, ಅದೆಲ್ಲ ಕಾಫಿ ಕುಡಿಯೋದು ಎಲ್ಲಾನು ಮಾಡ್ಸಿದಾರೆ ಮಮ್ಮಿ. ಅದೇನೆ ನನಗೆ ವೆಯ್ಟ್ ಲಾಸ್ ಆಗೋಕೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಅನ್ಕೋತೀನಿ. ಇಷ್ಟೇ ಅಲ್ವಾ ಮಮ್ಮಿ? ಇಷ್ಟನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಸಣ್ಣ ಆಗ್ತಾರೆ. ಅಂಡ್ ತುಂಬಾ ಗಾಳಿಲೆಲ್ಲ ಓಡಾಡ್ಬೇಡಿ ಬಾಣಂತಿಯರು, ನಾನು ಇವಾಗ್ಲೂ ಹೇಳ್ತೀನಿ. ಅಂಡ್ ಕೋಲ್ಡ್ ಆಗಿರೋ ಪದಾರ್ಥಗಳನ್ನ ತಿನ್ನೋದ್ ಬಿಡಿ. ಕೆಲವರು ಒಬ್ಬೊಬ್ರು ಇರ್ತಾರೆ, ಐಸ್ ಕ್ರೀಮ್ ತಿನ್ಬೇಕು, ಅದನ್ನ ತಿನ್ಬೇಕು, ಚಾಟ್ಸ್ ಫುಡ್ ನ ತಿನ್ಬೇಕು. ಇದನ್ನೆಲ್ಲ ಕಮ್ಮಿ ಮಾಡ್ಬಿಟ್ರೆ ಆದಷ್ಟು ಒಳ್ಳೇದು. ಬಾಣಂತಿ 4-5 ತಿಂಗಳ ಮೊಸರು ತಗೋಬಾರ್ದು. ಓಕೆ, ಮೊಸರುನು ತಿನ್ಬೇಡಿ. ಅಂಡ್ ಹೊರಗಡೆ ಫುಡ್, ಜಂಕ್ ಫುಡ್, ಚಾಟ್ಸ್ ಎಲ್ಲ ಆದಷ್ಟು ಕಮ್ಮಿ ಮಾಡಿ. ನಮ್ಮ ಲೈಫ್ ಅಲ್ಲಿ ಯಾವಾಗ ಬೇಕು ಅವಾಗ ತಿಂದ್ರೆ ಅದನ್ನೆಲ್ಲ ಉತ್ತಮ. ನಾವು ನಮ್ಮ ಹೆಲ್ತ್ ಫಿಟ್ ಆಗಿರ್ಬೇಕು, ನಾವು ಫೈನ್ ಆಗಿರ್ಬೇಕು ಅಂದ್ರೆ ಇದನ್ನೆಲ್ಲ ಬಿಟ್ಬಿಡೋಣ ಸ್ವಲ್ಪ ಅಂತ ನಾನು ಹೇಳ್ತೀನಿ. ಅಂಡ್ ಇನ್ನೇನಾದ್ರೂ ಹೇಳ್ತೀರಾ ಮಮ್ಮಿ? ತುಂಬಾ ಚಳಿಗಾಲದಲ್ಲಿ ಪಾಪು ಆದ್ರೆ ತುಂಬಾ ಬೆಚ್ಚಗಿನ ಅವ್ರು ಸ್ವೆಟ್ರ್ ಮತ್ತೆ ಕಿವಿಗೆಲ್ಲ ಕಾಫು ಎಲ್ಲ ಹಾಕೊಂಡು ಬೆಚ್ಚಗಿರ್ಬೇಕು. ಆದಷ್ಟು ಚಳಿ ಟೈಮಲ್ಲಿ ಬಾಣಂತಿಯರು ಬೇಗ ಹೇಳೋದ್ರ ಬದಲು ಒಂದು 8 ಗಂಟೆ ಮೇಲೆ ಎದ್ರೆ ಇನ್ನ ಒಳ್ಳೇದು ಅಂತ ಹೇಳ್ತೀನಿ. ಸ್ವಲ್ಪ ತುಂಬಾ ಆದಷ್ಟು ಮಗು ಮತ್ತೆ ಅವರು ಬೆಚ್ಚಗಿರೋದಕ್ಕೆ ಟ್ರೈ ಮಾಡ್ಬೇಕು. ಚಳಿ ಟೈಮಲ್ಲಿ ಆದ್ರೆ ಮಮ್ಮಿ ಹೇಳ್ತಾ ಅಲ್ವಾ, ಸ್ವೆಟರ್ಸ್, ಕಾಫ್ಸ್ ಎಲ್ಲ ಹಾಕಿ ಮಗುನು ಬೆಚ್ಚಗಿರ್ಬೇಕು, ತಾಯಿ ಕೂಡ ಬೆಚ್ಚಗಿರ್ಬೇಕು. ಅಂಡ್ ಇನ್ನೊಂದ್ ಥಿಂಗ್ ಏನಂದ್ರೆ ನಾನು ತಣ್ಣೀರ್ನ ಮುಟ್ಟಿಲ್ಲ, ಓಡಾಡ್ತಾ ಇದೆ ಅಂತ ಹೇಳ್ತೀನಿ. ಬಿಸಿ ನೀರನ್ನೇ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದಿದ್ದು. ನಾನ್ ಕುಡಿತಾ ಇದ್ದಿದ್ದು ತುಂಬಾ ಬಿಸಿ ಬಿಸಿ ಇರೋ ನೀರೇ ಕುಡಿತಾ ಇದ್ದೆ. ಆ ಬಿಸಿಲಲ್ಲೂ ಅಷ್ಟು ಶೆಕೆ ಅನ್ಸಿದ್ರು ಹಾಟ್ ವಾಟರ್ ಅನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಕುಡಿಯೋದಕ್ಕೆ. ಇವಾಗ್ಲೂ ಕೂಡ ನಾನು ಹಾಟ್ ವಾಟರ್ ಅನ್ನೇ ಯೂಸ್ ಮಾಡ್ತಾ ಅದೇ ತುಂಬಾ ಒಳ್ಳೇದು. ತುಂಬಾ ಬಿಸಿ ನೀರು ಕುಡಿಯೋದೇ ಒಳ್ಳೇದು. ತಣ್ಣೀರು ಕುಡಿಬಾರ್ದು, ಮಕ್ಕಳು ಕೂಡ ಕುಡಿಸಬಾರ್ದು. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಹಾಟ್ ವಾಟರ್ ನ ಇವಾಗ್ಲೂ ಕುಡಿತೀನಿ, ಮೊದ್ಲಿಂದಾನು ಕುಡಿತಾನೆ ಇದ್ದೀನಿ. ಅಂಡ್ ಬಾಣಂತಿಯರ್ ಮಾತ್ರ ನೀರನ್ನ ಕುಡಿಬೇಕು, ಅವಾಗ ಮಾತ್ರ ವೆಯ್ಟ್ ಲಾಸ್ ಆಗ್ತಾರೆ ಅಂತ ಏನಿಲ್ಲ. ನಾರ್ಮಲ್ ಯಾರು ಬೇಕಾದ್ರೂ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರ್ನ ಕುಡೀರಿ, ಇಲ್ಲ ತಣ್ಣೀರ್ನ ಕುಡೀರಿ. ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ನಮ್ಮ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ.
ಅಂಡ್ ನಮ್ಮ ಮಮ್ಮಿ ಅಂತೂ ಎಲ್ಲ ಗೈಡ್ ಮಾಡ್ತಾ ಇರ್ತಾರೆ, ಬಿಸಿ ನೀರ್ ಕುಡಿಬೇಕು, ಡೈಲಿ ಎದ್ದ ತಕ್ಷಣ ನೀರ್ ಕುಡಿಸ್ತಾರೆ ಅವರು ಕುಡಿತಾರೆ, ನನಗೂ ಕೊಡ್ತಾರೆ. ಇನ್ನೇನಾದ್ರು ಅವ್ರಿಗೆ ಪ್ರಶ್ನೆ ಇದ್ರೆ ಡೌಟ್ ಇದ್ರೆ ಕೇಳ್ಬೋದು. ಎಸ್ ಸ್ನೇಹಿತರೆ, ಮಮ್ಮಿ ಹೇಳ್ತಾ ಇದ್ದಾರೆ ನಿಮ್ಗೆ ಇನ್ನ ಏನಾದ್ರು ಎಕ್ಸ್ಟ್ರಾ ಕ್ವಶನ್ಸ್ ಇದ್ರೆ ಕೇಳ್ಬೋದು, ನಮ್ಮ ಮಮ್ಮಿ ರೆಡಿ ಇರ್ತಾರೆ ಆನ್ಸರ್ ಮಾಡ್ಲಿಕ್ಕೆ. ನಾನೇನೋ ತುಂಬಾ ತಿಳ್ಕೊಂಡಿದೀನಿ ಅಂತ ಏನ್ ಹೇಳ್ತಾ ಇಲ್ಲ. ನನಗ್ ನಮ್ಮಮ್ಮ ಏನ್ ಮಾಡ್ಕೊಂಡ್ ಬಂದ್ರು ಅದನ್ನ ನಾನ್ ನನ್ ಮಗಳಿಗೆ ಮಾಡ್ಕೊಂಡ್ ಬಂದಿದೀನಿ ಅಷ್ಟೇನೆ. ಅದರಿಂದ ಒಳ್ಳೇದಾಗೈತೆ. ಎಸ್, ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ನನಗೆ. ನಾನ್ ನಾರ್ಮಲ್ ಮೊದ್ಲು ಯಾವ ರೀತಿ ಇದ್ದೆ, ಪಾಪು ಆಗಕ್ಕಿನ್ ಮುಂಚೆ ಅಲ್ಲ, ನಾನ್ ಕನ್ಸೀವ್ ಆಗಕ್ಕಿನ್ ಮುಂಚೆ ಎಷ್ಟು ವೆಯ್ಟ್ ಇದ್ದೆ ಅಷ್ಟೇ ಇದೀನಿ ಇವಾಗ. ನಾನು ತುಂಬಾ ಹೆಲ್ತಿಯಾಗಿ ಕೂಡ ಇದೀನಿ ಅಂಡ್ ಫಿಟ್ ಆಗಿ ಕೂಡ ಇದೀನಿ. ನೀವು ಕೂಡ ಟ್ರೈ ಮಾಡಿ ಈ ತರ. ಮಮ್ಮಿಗೆ ಏನ್ ಗೊತ್ತೋ ಅದನ್ನ ಹೇಳಿದಾರೆ, ನಾನು ಅದನ್ನ ನಿಮ್ಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡಿದೀನಿ. ಓಕೆ ಸ್ನೇಹಿತರೆ, ಫೈನಲ್ ಆಗಿ ನಾನ್ ಯಾವ ರೀತಿ ಸಣ್ಣ ಆದೆ ಅನ್ನೋದ್ರ ಬಗ್ಗೆ ನಿಮ್ಗೆ ನನಗ್ ಗೊತ್ತಿರೋಷ್ಟು, ಮಮ್ಮಿಗ್ ಗೊತ್ತಿರೋಷ್ಟನ್ನ ತಿಳಿಸಿದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತಾನು ಅನ್ಕೋತೀನಿ. ಸೊ ಪ್ಲೀಸ್ ನಾನು ಹೇಳಿದ ಟಿಪ್ಸ್ ಎಲ್ಲಾನು ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ನ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ನ ಮಾಡಬಹುದು. ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.